ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಕೌಟುಂಬಿಕ ಕಲಹ ಹಿನ್ನೆಲೆ ಎಸ್ಪಿ ಕಚೇರಿ ಎದುರಿನಲ್ಲಿ ಚಾಕುವಿನಿಂದ ಪತ್ನಿ ಕೊಲೆಗೈದ ಪೊಲೀಸ್ ಪೇದೆ. ಎಸ್ಪಿ ಕಚೇರಿಯ ಹೊರಗೆ ಚಾಕುವಿನಿಂದ ಇರಿಯಲಾಗಿದ್ದು, ತನ್ನ ಮೇಲೆ ದಾಳಿಯಾದ ಬಳಿಕ ಆಕೆಯ ರಕ್ಷಣೆಗಾಗಿ ಕಚೇರಿಯತ್ತ ಬಂದಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸ್ಟಿತಾ ಹೇಳಿಕೆ. 1,75,00,000 ಕಾಂಕ್ರೀಟ್ ರಸ್ತೆಗೆ ಶಾಸಕ ಎಚ್ಪಿ ಸ್ವರೂಪ್ ಗುದ್ದಲಿ ಪೂಜೆ. ಮತ್ತು ಶೀಘ್ರವೇ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಲು ಸಮಗ್ರ ಕಾಯ್ದೆ ರೂಪಿಸಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನದಲ್ಲಿ ಪ್ರತಿಭಟನೆ. ವಾರ್ತೆಗಳ ವಿವರ. ಸಂಸಾರದಲ್ಲಿ ಗದ್ದಲ ಉಂಟಾಗಿ ಎಸ್ಪಿ ಅವರಿಗೆ ದೂರು ನೀಡಲು ಬಂದ ಪತ್ನಿ ಮುಖ್ಯ ಪೇದೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದಿದೆ. ಚನ್ನಪಟ್ಟಣ ಬಡಾವಣೆಯ ಮಮತಾ ಹಾಗೂ ಕೆಆರ್ಪುರಂನ ಲೋಕನಾಥ್ ಕಳೆದ 17 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದರು. ಆಗಾಗ್ಗೆ ಕುಟುಂಬ ಕಲಹಗಳು ನಡೆಯುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಸುಮಾರು ಬೆಳಗ್ಗೆ 11 ಗಂಟೆಯ ಸಮಯದಲ್ಲಿ ಎಸ್ಪಿ ಕಚೇರಿಗೆ ದೂರು ಕೊಡಲೆಂದು ಕಚೇರಿಗೆ ಬಂದಾಗ ತಾಲೂಕಿನ ಶಾಂತಿಗ್ರಾಮ ವೃತ್ತ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಪೊಲೀಸ್ ಮುಖ್ಯ ಪೇದೆ ಲೋಕನಾಥ್ ಹಿಂದಿನಿಂದ ಬಂದು ತನ್ನ ಪತ್ನಿಗೆ ಚಾಕು ಹಾಕಿದ್ದಾನೆ. ತಕ್ಷಣ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಸೇರಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈ ವೇಳೆ ಆಕೆಯ ರಕ್ತ ಎಸ್ಪಿ ಕಚೇರಿ ಆವರಣದಲ್ಲಿ ನೆಲದ ಮೇಲೆ ಹರಿದಾಡಿದೆ. ಶವಗಾರದ ಬಳಿ ಆಕೆಯ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪೊಲೀಸರು ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕೊಲೆಯಾದ ಮಮತಾ ಅವರ ತಂದೆ ಶಾಮಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ನಗರದ ಹೊರವಲಯದ ಚನ್ನಪಟ್ಟಣ ಬಡಾವಣೆಯ ಮಮತಾ ಹಾಗೂ ಕೆಆರ್ಪುರಂನ ಲೋಕನಾಥ್ ಎಂಬುವರು 17 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ. ಶಾಮಣ್ಣನ ಮಗಳು ಮಮತಾ ಹಾಗೂ ಲೋಕನಾಥ್ ದಂಪತಿಗಳು. ಆರಂಭದ ದಿನದಿಂದಲೂ ಹೆಂಡತಿಗೆ ಕಿರುಕುಳ ಕೊಡಲಾಗುತ್ತಿತ್ತು ಎನ್ನಲಾಗಿದ್ದು, ಆಸ್ತಿ, ಸೈಟ್ ಹಾಗೂ ಹಣಕ್ಕಾಗಿ ಪೀಡಿಸುತ್ತಿದ್ದ. ಈ ಹಿಂದೆ ಕೂಡ ನನ್ನ ಮಗಳಿಗೆ ಲೋಕನಾಥ್ ದೈಹಿಕವಾಗಿ ಹಲ್ಲೆ ಮಾಡಿದ್ದು, ಸಾಕಷ್ಟು ಕಿರುಕುಳ ಕೊಟ್ಟರೂ ಮಗಳು ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದಳು. ಪೊಲೀಸರಿಗೆ ದೂರು ಕೊಡು ಎಂದರೆ ಮರ್ಯಾದೆಗಂಚಿ ಸುಮ್ಮನಾಗಿದ್ದಳು. ಈಗ 3 ದಿನಗಳಿಂದ ಏನಾಯ್ತೋ ಗೊತ್ತಿಲ್ಲ, ಮಗಳನ್ನ ಬರ್ಬರವಾಗಿ ಕೊಂದಿದ್ದಾನೆ. ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಹೇಳಿದರು. ಅರ್ಧ ಕೆಜಿ ಚಿನ್ನ ದುಡ್ಡು ಆಮೇಲೆ ಕಟ್ಟಿದ್ದು ನಾನು 50 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಬೇಕಾದ ದುಡ್ಡು ಕಾಸು ಒಡವೆ ಎಲ್ಲ ಕೊಟ್ಟರು. ಇನ್ನೂ ಬೇಕು ಕೋಟಿಗೆ ಹಾಕ್ತಾನೆ ನೋಡಿ. ಫೋಟೋ ತೆಗ್ಸಿದ್ದಾನೆ. ಕೋಟಿಗೆ ಹಾಕ್ತಾನೆ. ನಾವು ಹುಡುಗಿ ಕೆಲ ಹಾಕ್ತಾನೆ. ಈಗಲೂ ದೇವಸ್ಥಾನ ನಮ್ದು ಇಲ್ಲಿ ಕೋಟಿಗೆ ಹಾಕ್ತಾನೆ ಸ್ವಾಮಿ. ಈಗಲೂ ಬಡಿ ಇದು ಕೊಟ್ಟು ಸಾಲ ಆಗ್ತಾವ. ಬರಸಣ ರಪ್ಪನುವಿ ರಘುನುವಿ ಮತ್ತೆ ತಂಗಿ ಒಬ್ಳ ಅವಳೆ ಸ್ವಾಮಿ. ತಂಗಿ ಹೆಸರನ್ನು ಬರ್ಕೊಳ್ಳಿ ಸ್ವಾಮಿ. ಅವರೆಲ್ಲ ಸೇರ್ಕೊಂಡು ನಿಂಗೆಲ್ಲ ಮಾಡ್ಯಾರ ಸ್ವಾಮಿ. 2 ಅವಳು 6 ಮಗ ಅವನೇ ಮಗಿದೈತೆ. ಕಾಲೇಜ್ ಮಾಸ್ಟರ್ ಕಾಲೇಜ್ ಸೇರ್ಸಿದ್ದು. ಮಗಳು ಹೇಳಿದ್ವಿ ಸುಮ್ಕರಮ್ಮ ತೆಗಿ, ಏನೋ ಹಾಕಲ್ಲ. ಸರೋತಾನೆ ಏನೋ ಹಾಕಲ್ಲ ಅಂತ ನನ್ನ ಆಫೀಸ್ನಲ್ಲಿ ನನ್ನ ಎಸ್ಐ ನನ್ನಂತ ಅವನಿ. ನಾವೇನ್ ಬೇಕಾದ್ರೆ ಮಾಡಿ ನಾವು ನಿಮ್ ಕೊಲೆ ಮಾಡೋಗಿ ಅಲ್ಲಿಗೆ ಹೋಗಿ ಕೂದತೀನಿ ಅನ್ನೋ ಸಮಯ. ಹಿಂಗೆಯೇ ಸಮಯ. ಇನ್ನು ಹೊರಗೆ ದುಡ್ಡು ಒಡವೆ ಬ್ಯಾಂಕ್ ಇಟ್ಟಾನೆ. ಒಡವೆ ಇಡೀ ಒಡವೆನ ಇಟ್ಟಾನೆ ಸಮಯ. ಕೊಟ್ಟಿದ್ವಿ ತಾನೆ. ಅರ್ಧ ಕೆಜಿ ಚಿನ್ನ ಕೊಟ್ಟಿದ್ವಿ. ಅರ್ಧ ಕೆಜಿ ಚಿನ್ನ ಏನಾರು ಮಾಡ್ಯಾನ ಗೊತ್ತಲ್ಲ. ಎಷ್ಟು ಒಡವೆ ಬ್ಯಾಂಕ್ ನಲ್ಲಿ ಇಟ್ಟವ್ರಿ. ಇನ್ನು ಏನಾರು ಮಾಡ್ಯಾರ ಸರ್ ನೀವು? ಇಲ್ಲ ಸ್ವಾಮಿ, ಸ್ಟೇಷನ್ ಹೋಗ್ಲಿಲ್ಲ. ಕೊಡ್ಬರ್ತಿಲ್ಲ ಹುಡುಗಿ. ಬೇಡ ಆಡ್ಕೊತಾರೆ ಜನ. ಬ್ಯಾಡಿ ಹೆಂಗ ಹಂಚಸ್ಕ ಸಂಸಾರ ಮಾಡ್ಕೊಂಡು ಹೋಗ್ತೀವಿ ಅಣ್ಣ. ಬೇಡ ನಾವು ಕೊಡವತ್ತೆ ಸ್ಟೇಷನ್ಗೆ. ಬೇಡ ಇನ್ನೊಂದು ಕೇಳತ್ತು ಸ್ವಾಮಿ. ಹಿಂಗೆಲ್ಲ ಮಾಡ್ತಾನೆ. ಒಂದ್ಸರಿ ಬೀಡ ಓಡಾಕಿದ್ದ. ಆಗ್ಲೂ ಕೊಡ್ಸ್ತಾ ಹೋತು. ಬೇಡ ಬಿಡಿಯತ್ತ ಓದಿ, ಏನಾರು ಆಡಾಗ ಓದಿ, ನಮ್ ಸಂಸಾರ ಮಕ್ಳು ವಿದ್ಯಾಭ್ಯಾಸ ಹಾಳಾಗುತ್ತೆ. ಬ್ಯಾಡಿ ಅಂತ ಸ್ವಾಮಿ. ನಮಗ್ ಗೊತ್ತೇ ಇಲ್ಲ ಸ್ವಾಮಿ. ಇದು ಬೆಳಗ್ಗೆ ಇದು ಗೊತ್ತ, ನೆನ್ನೆದು ಗೊತ್ತಿಲ್ಲ ಸ್ವಾಮಿ. ನಂಗೆ ಹಿಂಗ ಆತರ ಅಂತ ಫೋನ್ ಮಾಡಿ ನೆನ್ನೆ ಇವತ್ತು ಮಾಡೇ ಇಲ್ಲ. ಫೋನ್ ಮಾಡ್ಲಿಲ್ಲ ನನ್ ಬಗೆಗೆ. ಚನ್ನಪಟ್ಟಣ ಇಲ್ಲೇ ಕೇರ್ಪುರ ಮನೆ ಬೇಕಾದ ಕೂಡ ಕೊಟ್ಟಿದ್ದೀನಿ ಸ್ವಾಮಿ. ಎಲ್ಲಾ ನಾವು ಜೋರ ಮಾಡಿ ಕೂಲಿ ಮಾಡಿ ಒಂದ್ 2 ಲೀಟರ್ ಹಾಲ್ ಮಾಡ್ಬಿಟ್ಟು ನನ್ನ ಮಗಿಗೆ ಏನ್ ಬೇಕಾದ ಜನ ಚಿಕ್ಕೊಟ್ಟಿದ್ದೀನಿ. ಮನೆಗೆ ಎಲ್ಲಾರ ಮನೆ ಸೋಪ ಐತೆ. ನನ್ನ ಮಗ ಏನೂ ಅಲ್ಲ. ನಾನು ಚಿಕ್ಕೋಡಿ ಏನ್ ಮಾಡಿ ಅನ್ನೋದು ಎಲ್ಲಾನು ಚಿಕ್ಕೊಟ್ಟಿದ್ವಿ ಸ್ವಾಮಿ. ಬೇಕಾದ ಮಾಡಿದ್ವಿ ಸ್ವಾಮಿ. ನಾನು ನನ್ನ ಮಗಿಗೆ ಎಷ್ಟೋ ಪ್ರತಿಯೊಂದು ಕೊಡ್ಬೇಕು ಸ್ವಾಮಿ. ಇಲ್ಲಿಂದವ ಮಕ್ಕಳು ತಂದಿಸ್ಬೇಡಕಣವ ಇದು ಮಾಡ್ಕೊಳ ಪ್ರತಿಯೊಂದನೇ ಹಾಲಿಂದ ಬೈದಿಂದ ಪ್ರತಿಯೊಂದು ಕೊಡ್ಬೇಕು ಸ್ವಾಮಿ. ನಾನು ಏನ್ ಮಾಡೋಣ ಮಗ ಸ್ವಾಮಿ. ಇದು ಶಿಕ್ಷಣ
ಯಾವಾಗ ಸ್ಥಳ ಹೋಗುದನ್ನ 3 ದಿವಸ ಹೋಗ್ಲಿಲ್ಲ ಅಲ್ಲಿ ನಾವು ಎಲ್ಲ 3 ದಿವಸ ನಮ್ಗೆ ಏನೋ ಗೊತ್ತಲ್ಲ ಸ್ವಾಮಿ ಎಲ್ಲ ಯಾರೋ ಮಾಡಿದನು ಹೊರಗೆ ಹೋದೆ ಅವನು ಮಾಡಿ ಹೊರಗೆ ಹೋಗಿ ಕಳಿಸ್ಬಿಡಿ ಸ್ವಾಮಿ ಇನ್ನು ಈಚೆ ಬರಬಾರ್ದು ಸ್ವಾಮಿ ಅವನು. ಇಬ್ಬರ ನಡುವೆ ಗಲಾಟೆ ನಡೆದು ಪೊಲೀಸರಿಗೆ ದೂರು ಕೊಡೋದಾಗಿ ಹೇಳಿ ಪತ್ನಿ ಬಂದಿದ್ದಾರೆ. ಈ ವೇಳೆ ಪತಿ ಬಂದು ಚಾಕುವಿನಿಂದ ದಾಳಿ ಮಾಡಿದ್ದಾರೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚಿತಾ ಹೇಳಿದರು. 10:15 ಸಮಯದಲ್ಲಿ ಲೋಕನಾಥ್ ಎಂಬುವರು ಅವರು ವೈಫ್ಗೆ ಕೊಲೆ ಮಾಡಿದಾರಂತ ಒಂದು ದೂರನ್ನು ರಿಪೋರ್ಟ್ ಆಗಿರ್ತದೆ. ಈ ಹಿನ್ನೆಲೆ ಏನಂದ್ರೆ ಲೋಕನಾಥ್ ಮತ್ತು ಮಮತಾ ಅವರು ಸುಮಾರು 2007 ಮದುವೆ ಆಗಿರ್ತಾರೆ. ಅದಾದ್ಮೇಲೆ ಅವ್ರಿಗೆ 2 ಜನ ಮಕ್ಕಳು ಇರ್ತಾರೆ. ಇವತ್ತು ಬೆಳಿಗ್ಗೆ ಅವ್ರ ಮನೆಯಲ್ಲಿ ಸ್ವಲ್ಪ ಅವರಿಬ್ರಿಗೂ ಮಧ್ಯೆ ಗಲಾಟೆ ಆಗಿದೆ. ಅದ್ರ ವಿಷಯವಾಗಿ ದೂರ್ ಕೊಡೋಕೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಗಂಡ ಹೇಳ್ಬಿಟ್ಟು ಮಮತಾ ಅವರು ಬರೋ ಸಮಯದಲ್ಲಿ ಅವ್ರ ಗಂಡ ಶಿಕ್ಷಿದ್ದಾರೆ ಅಂತ ಪ್ರಾಥಮಿಕ ಆರೋಪ ಇದೆ ಲೋಕನಾಥ್ ಅವ್ರ ಮೇಲೆ. ಈ ಸಮಯದಲ್ಲಿ ಅದು ಹಿಮ್ಸ್ ಹಾಸ್ಪಿಟಲ್ ಎದುರುಗಡೆ ಏನು ಪೇವ್ಮೆಂಟ್ ಇದೆಯೋ ಅಲ್ಲಿ ಫಸ್ಟ್ ಇಬ್ರು ಮಾತಾಡಿದ್ದಾರೆ. ಅದು ಮಾತಾದ ಆ ಸಮಯದಲ್ಲಿ ಲೋಕನಾಥ್ ಅವರು ಅವ್ರ ವೈಫ್ಗೆ ಕೊಲೆ ಮಾಡಿದಾರ ಅಂತ ಅವರು ಫ್ಯಾಮಿಲಿಯನ್ನು ಒಪಿನಿಯನ್ ವ್ಯಕ್ತಪಡಿಸ್ತಾರೆ. ಈಗ ನಾವು ಕಂಪ್ಲೇಂಟ್ ಅನ್ನ ತಗೊಳ್ತಾ ಇದೀವಿ ಅವ್ರ ಫ್ಯಾಮಿಲಿ ಕಡೆಯಿಂದ. ಇದು ಹಿನ್ನೆಲೆ ಏನಂದ್ರೆ ಪ್ರಾಥಮಿಕವಾಗಿ ಅವರು ಫ್ಯಾಮಿಲಿ ಅವರು ಹೇಳುವ ಪ್ರಕಾರ ಅವ್ರಿಬ್ರಿಗೂ ಫ್ಯಾಮಿಲಿ ಇಶ್ಯೂಸ್ ಇತ್ತು, ಡಿಸ್ಪ್ಯೂಟ್ ಇತ್ತು. ಮತ್ತೆ ಈ ಡಿಸ್ಪ್ಯೂಟ್ ಯಾವ್ದು ಮೇಲೆ ಅಂತ ನಾವು ಈಗ ಪೂರ್ತಿ ತೀರ್ಮಾನ ತಗೋಬೇಕಾಗುತ್ತೆ, ತನಿಖೆಯಲ್ಲಿ ಕಂಡುಬರ್ತದೆ. ಈಗ ಅವ್ರು ಹೇಳ್ತಾ ಇರೋದು ಫ್ಯಾಮಿಲಿ ಇಬ್ರಿಗೆ ವೈಮನಸ್ಸಿದ್ದು ಜಗಳ ಮಾಡ್ತಾ ಇದ್ರು, ಇಬ್ರು ಜಗಳ ಮಾಡ್ತಾ ಇದ್ರು. ಈಗ ಅವಾಗ ಜಗಳ ಮಾಡ್ತಾ ಇದ್ರು ಸುಮಾರು 4-5 ವರ್ಷದಿಂದ. ಅದು ಹಿನ್ನೆಲೆ ಆಗಿರಬಹುದು ಅಂತ. ಆದ್ರೆ ಈಗ ವಿ ಆರ್ ವೇಟಿಂಗ್ ಫಾರ್ ಡೀಟೇಲ್ ಕಂಪ್ಲೇಂಟ್ ಫ್ರಮ್ ದಿ ಪೇರೆಂಟ್ಸ್ ಸೈಡ್ ಆಫ್ ದಿ. ಈಗ ಪೇರೆಂಟ್ಸ್ ಅವ್ರದ್ದು ಪ್ರಮುಖ ಆರೋಪ ಅವ್ರೇನ್ ಹೇಳ್ತಾ ಇದಾರ ಅಂತ ಇದು ಆಸ್ತಿ ವಿಚಾರಕ್ಕೆ ಆಗಿರಬಹುದು ಅಂತ. ಬಟ್ ನಾವು ಅದನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಈಗ ಕಂಪ್ಲೇಂಟ್ ಅನ್ನು ಏನ್ ಕೊಡ್ತಾರೋ ಅವ್ರ ಪೂರ್ತಿ ವಿವರವನ್ನು ತಿಳ್ಕೊಂಡ್ರೆ ಯಾರು ಇರ್ತಾರೋ ಅವ್ರ ಕಡೆ ನಾವು ಕಂಪ್ಲೇಂಟ್ ತಗೊಳ್ತಾ ಇದೀವಿ. ಸದ್ಯಕ್ಕೆ ಅವ್ರಿಬ್ರಿಗೂ ವೈಮನಸ್ಸಿತ್ತು ಆಸ್ತಿ ವಿಚಾರದ ಮೇಲೆ ಅಂತ. ಇಲ್ಲ ಅವ್ರಿಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ರು ಅಂತ ಸದ್ಯಕ್ಕೆ ಅವ್ರು ಹೇಳ್ತಾ ಇದಾರೆ. ಬಟ್ ಎಷ್ಟು ಒಂದ್ ವೇಳೆ ಮಧ್ಯದಲ್ಲಿ ಸೇರ್ಕೊಂಡು ಮತ್ತೆ ಸೆಪರೇಟ್ ಇದ್ರ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಇದು ಈ ಇಶ್ಯೂ ಬಗ್ಗೆ ಹಿಂದೆ ಯಾವ್ದು NC ಆಗ್ಲಿ ಯಾವ್ದು ರಾಜಿ ಪಂಚಾಯತಿ ಅವ್ರ ಮನೆಯಲ್ಲಿ ಕೂಡ ರಾಜಿ ಪಂಚಾಯತಿ ಆಗ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಯಾವ್ದೇ ರೀತಿ FIR ಅನ್ನು ಏನು ದಾಖಲಾಗಿರ್ಲಿಲ್ಲ. ಇದ್ರ ಬಗ್ಗೆ ಯಾರ ಹತ್ರನು ಇಬ್ರಿಗೂ ಸಹ ವ್ಯಕ್ತಪಡಿಸಿರಲಿಲ್ಲ. ಬಟ್ ಅವ್ರ ಫ್ಯಾಮಿಲಿಯಲ್ಲಿ ವ್ಯಕ್ತಪಡಿಸಿರಬಹುದಾ ಅಂತ ಈಗ ಡಿಸೀಸ್ ಅವ್ರ ಫ್ಯಾಮಿಲಿ ಕಡೆಯಿಂದ ನಾವು ಸ್ಪಷ್ಟತೆಯನ್ನು ತಗೊಳ್ತೀವಿ. ಇಟ್ ಇಸ್ ಮೇಲ್ನೋಟಕ್ಕೆ ಇಟ್ ಇಸ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ವೈಫ್. ಫ್ಯಾಮಿಲಿ ಡಿಸ್ಪ್ಯೂಟ್ ಮೇಲೆ ಆಗಿರೋ ಘಟನೆ ಇಲ್ಲ. ಇದು ಇವತ್ತು ಅವ್ರು ಆಗಿರೋ ಘಟನೆ SP ಆಫೀಸ್ ಹೊರಗಡೆ ಬಂದ್ ಆಗಿರೋ ಘಟನೆ ಇಲ್ಲ, ಹೊರಗಡೆ ಆಗಿರೋದು. ಹೊರಗಡೆ ಆದ್ಮೇಲೆ ಆ ಹೆಣ್ಮಗು ಬಂದು ಒಳಗಡೆ ಬಂದಿದ್ದಾರೆ, ಒಳಗಡೆ ಬಂದು ರಕ್ಷಣೆಗೋಸ್ಕರ ಬಂದ್ರೆ ಆ ಸಮಯದಲ್ಲಿ ನಮ್ದು ಗಾಡಿ ಯಾರಿದ್ರು ಅವ್ರನ್ನೇ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಮತ್ತೆ ಅಕ್ಯೂಸ್ಡ್ ಅನ್ನು ಅವರು ಇದು ವಶಕ್ಕೆ ತರೋಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ಈಗ ಒಳಗಡೆ ಬಂದು ಅವರು ಯಾವುದೇ ರೀತಿ SP ಆಫೀಸ್ ಅನ್ನು ದಾಟಿ ಒಳಗಡೆ ಬಂದಿಲ್ಲ, ಗಾರ್ಡ್ ಎಂಟ್ರೆನ್ಸ್ ಅಲ್ಲಿ ದಾಟಿ ಬಂದಿಲ್ಲ. ಅವ್ರ ರಕ್ಷಣೆಗೋಸ್ಕರ ಇವ್ರು ಚುಚ್ಚ ಆದ್ಮೇಲೆ ಒಳಗಡೆ ಓಡಿ ಬಂದಿರೋದು. SP ಆಫೀಸ್ ಒಳಗಡೆ ಆಗಿರೋ ಘಟನೆ ಇಲ್ಲ. ಅವರು ಇಲ್ಲಿ ಒಂದು ಇನ್ಸ್ಪೆಕ್ಟರ್ ಶಾಂತಿಗ್ರಾಮ ವೃತ್ತ ಇನ್ಸ್ಪೆಕ್ಟರ್ ಆಫೀಸ್ ಅಲ್ಲಿ ರೈತರು ಆಗಿದ್ದಾರೆ. ಈಗ ನಾವು ಮಾಡ್ಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಹಾಸನ ನಗರದ 30ನೇ ವಾರ್ಡಿನ ವಿಶ್ವನಾಥ್ ನಗರಕ್ಕೆ ಅಲ್ಪಸಂಖ್ಯಾತರ ಅನುದಾನದಡಿ ಸುಮಾರು 1,75,00,000 ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಕ್ಷೇತ್ರದ ಶಾಸಕರಾದ HP ಸ್ವರೂಪ್ ಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು 30ನೇ ವಾರ್ಡ್ನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರುತ್ತಿಲ್ಲ ಎನ್ನುವ ಬೇಡಿಕೆ ಮೇರೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಕೇಳಿಕೊಂಡ ವೇಳೆ ಅಲ್ಪಸಂಖ್ಯಾತರ ನಿಧಿಯಿಂದ 3 ಕೋಟಿ ರುಗಳ ಅನುದಾನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಈ ವಾರ್ಡ್ಗೆ ಸಂಬಂಧಪಟ್ಟಂತೆ ಕಾಂಕ್ರೀಟ್ ರಸ್ತೆಗೆ ಹಣ ಹಾಕಲಾಗಿದೆ, ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಲಾಗಿದೆ. ಇನ್ನು ಹಲವಾರು ಕೆಲಸ ಕಾರ್ಯಗಳು 30ನೇ ವಾರ್ಡ್ನಲ್ಲಿ ಮತ್ತು ಅಲ್ಪಸಂಖ್ಯಾತರ ವಾರ್ಡ್ನಲ್ಲಿ ಬಹಳಷ್ಟು ಕೆಲಸಗಳು ಆಗಬೇಕಾಗಿದ್ದು ಸಂಸದರಿಗೂ ಮನವಿ ಮಾಡಿಕೊಂಡು 15ನೇ ಹಣಕಾಸು ಬಿಡುಗಡೆಯಾಗಿದ್ದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲ ವಾರ್ಡ್ನಲ್ಲೂ ಆಗಬೇಕಾಗಿದೆ. ಶೀಘ್ರದಲ್ಲಿಯೇ 15ನೇ ಹಣಕಾಸುಗೆ ಯೋಜನೆ ತಯಾರಿಸಿ ಕೆಲಸ ಮಾಡಲಾಗುವುದು. ಹಾಸನ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಏನೇ ಕೆಲಸ ಕಾರ್ಯಗಳು ಇದ್ದರೂ ನಿಮ್ಮ ಜೊತೆ ಇರುತ್ತೇವೆ. 1,75,00,000 ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ, ಇದರಲ್ಲಿ 7 ರಿಂದ 8 ರಸ್ತೆಗಳು ಆಗಲಿದೆ. ಒಟ್ಟು 3 ಕೋಟಿ ರುಗಳನ್ನು ರಸ್ತೆ ಕಾಮಗಾರಿಗಳಿಗೆ ಹಣ ತರಲಾಗಿದೆ ಎಂದು ಹೇಳಿದರು. ನಗರಸಭಾ ಸದಸ್ಯರು ನನ್ನ ಆತ್ಮೀಯರಂತ ಕ್ರಾಂತಿರವರು ಮತ್ತು ಇಲ್ಲೇ ಸಾರ್ವಜನಿಕರೆಲ್ಲರ ಒಂದು ಒತ್ತಾಯದ ಮೇರೆಗೆ ಈ ಹಿಂದಿನಿಂದಲೂ ಕೂಡ ಏನು ನಮ್ಮ ಎಕ್ಸ್ಟೆನ್ಷನ್ ಏರಿಯಾ ಇದಕ್ಕೆ ಗ್ರಾಂಟ್ಗಳನ್ನ ಇರಲಿಲ್ಲ, ಕೆಲಸ ಕಾಮಗಾರಿ ಕೂಡ ಆಗಿರಲಿಲ್ಲ ಅಂತ ಬೇಡಿಕೆ ಮೇರೆಗೆ ಏನು ಮೈನಾರಿಟಿ ಅಲ್ಪಸಂಖ್ಯಾತರ ಒಂದು ನಿಧಿಯಿಂದ ಸನ್ಮಾನ್ಯ
ಜಮೀರ್ ಅಹಮದ್ ಖಾನ್ ಅವ್ರನ್ನ ನಾನು ಕೇಳ್ಕೊಂಡ ಸಂದರ್ಭದಲ್ಲಿ 3 ಕೋಟಿ ಅನುದಾನನ ಬಿಡುಗಡೆ ಮಾಡಿಕೊಟ್ರು. ಈಗಾಗಲೇ ನಮ್ಮ 30ನೇ ವಾರ್ಡ್ಗೆ ಸಂಬಂಧಪಟ್ಟಂಗೆ 1.5 ಕೋಟಿ ಅನುದಾನನ ಕಾಂಕ್ರೀಟ್ ರಸ್ತೆನ ಈ ಒಂದು ವಾರ್ಡ್ಗೆ ಹಾಕಿ ಇವತ್ತು ಕೆಲಸದ ಗುದ್ಲಿ ಪೂಜೆನ ಕೂಡ ಎಲ್ಲ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಮತ್ತೆ ಎಲ್ಲ ಸಾರ್ವಜನಿಕರು ಇವತ್ತು ಕೆಲಸ ಮಾಡುವಂತ ಗುದ್ಲಿ ಪೂಜೆ ಮಾಡೋದು ಕೆಲಸನ ಮಾಡಿದ್ವಿ. ಈಗಾಗಲೇ ಇನ್ನೂ ಹಲವಾರು ಕೆಲಸ ಕಾಮಗಾರಿಗಳು 30ನೇ ವಾರ್ಡ್ಗೆ ಸಂಬಂಧಪಟ್ಟಂಗೆ ಮತ್ತು ಅಲ್ಪಸಂಖ್ಯಾತರ ಒಂದು ವಾರ್ಡ್ಗಳಲ್ಲಿ ಎಲ್ಲರೂ ವಾರ್ಡ್ಗಳಲ್ಲೂ ಕೂಡ ಬಹಳಷ್ಟು ಕೆಲಸಗಳು ಹಿಂದಿನಿಂದ ಇದು ಬಿದ್ದಿದೆ, ಕೆಲಸ ಆಗಬೇಕಾಗಿದೆ. ಈಗಾಗಲೇ ನಾನು ಕೂಡ ಇವತ್ತು ಸಂಸದರು ಕೂಡ ಮನವಿ ಮಾಡಿಕೊಂಡು 15ನೇ ಹಣಕಾಸು ನಗರಸಭೆಗೆ ಬಿಡುಗಡೆ ಆಗಿದೆ. ಎಲ್ಲ ಸದಸ್ಯರು ಕೂಡ ಎಲ್ಲ ಕೊಡುವಂಥ ಕೆಲಸ ಮಾಡಿ ಕೆಲಸ ಕಾಮಗಾರಿಗಳನ್ನ ಎಲ್ಲ ವಾರ್ಡಿನಲ್ಲಿ ಆಗಬೇಕು ಅಂತ ನಾನು ಅವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಈಗಾಗಲೇ ಶೀಘ್ರದಲ್ಲೇ 15ನೇ ಹಣಕಾಸು ಕೂಡ ಒಂದು ಆಕ್ಷನ್ ಪ್ಲಾನ್ ಮಾಡಿ ಕೆಲಸ ಶುರು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಅಂತ ಹೇಳ್ತೀವಿ ಅಂತ ಅಲ್ಪಸಂಖ್ಯಾತರು ಮತ್ತು ಎಲ್ಲ ಒಂದು ಹಾಸನ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಕೆಲಸನ ಮಾಡಬೇಕಾಗಿದೆ. ಇನ್ನು ಅನುದಾನ ಕೂಡ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರಾಗಿ ನಾವು ನಮ್ಮ ನಗರಸಭಾ ಸದಸ್ಯರೆಲ್ಲ ಸೇರಿ ಹಾಸನ ಜಿಲ್ಲೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯತ್ತ ನಾವೆಲ್ಲ ಮಾಡ್ತೀವಿ. ಈ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಸರಿಸುಮಾರು 7 ರಿಂದ 8 ರಸ್ತೆಗಳು ಆಗಂತ ಕೆಲಸ ಮಾಡ್ತೀವಿ. ಒಟ್ಟು 3 ಕೋಟಿ ಅನುದಾನನ ತಂದಿದ್ದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಕ್ರಾಂತಿ ಪ್ರಸಾದ್ ತ್ಯಾಗಿ, ರಫೀಕ್, ಜೆಡಿಎಸ್ ಮುಖಂಡರಾದ ದಸ್ತಗೀರ್, ಅಕ್ಮಲ್ ಹಾಜರಿದ್ದರು. ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡುವ ಸಂಬಂಧ ಕಾಯ್ದೆ ರೂಪಿಸಿ ಜಾರಿಗೊಳಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಪ್ರತಿಭಟನಾ ಧರಣಿ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಕನ್ನಡ ನಾಡು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಚಾರಿತ್ರಿಕವಾಗಿ ವೈಭವದ ಇತಿಹಾಸವನ್ನು ಹೊಂದಿದ ನಾಡು. ಇತರ ರಾಜ್ಯಗಳಿಂದ ದೊಡ್ಡ ಪ್ರಮಾಣದ ವಲಸೆ ಅವ್ಯಾಹತವಾಗಿ ನಡೆದುಕೊಂಡು ಬಂದಿದೆ. ಮೊದಲು ದಕ್ಷಿಣ ಭಾರತದ ಇತರ ರಾಜ್ಯಗಳಿಂದ ಜನರು ವಲಸೆ ಬಂದು ಇಲ್ಲಿ ನೆಲೆ ನಿಂತರು. ಈಗ ಉತ್ತರದ ರಾಜ್ಯಗಳು, ಈಶಾನ್ಯ ರಾಜ್ಯಗಳಿಂದ ಜನರ ಪ್ರವಾಹವೇ ಹರಿದು ಬರುತ್ತಿದೆ. ವಿಶೇಷವಾಗಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಂಗಳೂರಿನಂಥ ಮಹಾನಗರಗಳಲ್ಲಿ ವಲಸೆ ಪ್ರಮಾಣ ಮಿತಿ ಮೀರಿದೆ. ವಲಸೆಯ ದುಷ್ಪರಿಣಾಮದಿಂದಾಗಿ ಕನ್ನಡ ನಾಡಿನ ಭೌಗೋಳಿಕ, ಸಾಮಾಜಿಕ, ರಾಜಕೀಯ ಚಹರೆಯೇ ಬದಲಾಗುತ್ತಿದೆ. ವಿಶೇಷವಾಗಿ ರಾಜ್ಯದ ರಾಜಧಾನಿ ಬೆಂಗಳೂರು ಈ ದೊಡ್ಡ ಪ್ರಮಾಣದ ವಲಸೆಯಿಂದ ಬಸವಳಿದು ಹೋಗುತ್ತಿದೆ. ಇದರಿಂದ ಕನ್ನಡಿಗರಿಗೆ ಈಗ ಉದ್ಯೋಗ ಇಲ್ಲದಂತಾಗಿದೆ. ಕನ್ನಡದ ನೆಲದಲ್ಲಿ ಸ್ಥಾಪಿತವಾಗಿರುವ ಖಾಸಗಿ ಸಂಸ್ಥೆಗಳು ಹೊರ ರಾಜ್ಯಗಳ ಮಾನವ ಸಂಪನ್ಮೂಲ ಅಧಿಕಾರಿಗಳನ್ನೇ ನೇಮಿಸಿಕೊಳ್ಳುತ್ತಿದ್ದು, ಅವರು ತಮ್ಮ ರಾಜ್ಯದ ಯುವಕ ಯುವತಿಯರನ್ನು ಕರೆತಂದು ಕೆಲಸ ಕೊಡುತ್ತಿದ್ದಾರೆ. ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರ ಪ್ರಮಾಣ ದಿನೇ ದಿನ ಕುಸಿಯುತ್ತಲೇ ಬರುತ್ತಿದೆ. ಹೀಗೆ ಮುಂದುವರೆದರೆ ಕನ್ನಡಿಗರು ಮುಂಬರುವ ದಿನಗಳಲ್ಲಿ ತಮ್ಮ ನೆಲದಲ್ಲಿ ತಾವೇ ಅತಂತ್ರರಾಗಿ ನರಕಯಾತನೆ ಅನುಭವಿಸುವ ಸ್ಥಿತಿ ಬಂದೊದಗಲಿದೆ ಎಂದು ಹೇಳಿದರು. ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮತ್ತು ಸತ್ಯಾಗ್ರಹವನ್ನು ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿ ಇವತ್ತ ಸಾಂಕೇತಿಕವಾಗಿ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಸಾಂಕೇತಿಕವಾಗಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇವತ್ತ ಏನು ಕನ್ನಡ ನಾಡಿನ ಮಕ್ಕಳಿಗೆ ಇವತ್ತ ನಮಗೆ ಉದ್ಯೋಗ ಇಲ್ಲದ ಪರಿಸ್ಥಿತಿ ಇವತ್ತ ನಾಡಿನಲ್ಲಿ ಒದಗಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರಾಜ್ಯದವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ರಾಜಕಾರಣಿಗಳು ಇರ್ಬೋದು, ಸರ್ಕಾರ ಇರ್ಬೋದು, ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಅನೇಕ ವಿದ್ಯಾವಂತರು, ಅನೇಕ ಬುದ್ಧಿವಂತರು ಎಲ್ಲರೂ ಇದ್ದಾರೆ. ಎಲ್ಲರೂ ಸಹ ಬೇರೆ ರಾಜ್ಯಗಳಿಗೆ ಹೋಗೋಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಹಾಗಾಗಿ ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ರಾಜ್ಯದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅಂತ ಒತ್ತಾಯಿಸಿ ಮತ್ತು ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತ, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಮತ್ತು IT-BT ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅಂತ ಒತ್ತಾಯಿಸಿ ಇವತ್ತ ನಾವು ಧರಣಿನ ಪ್ರಾರಂಭ ಮಾಡಿದ್ವಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಸನಲ್ಲೇ ಸಹ ಅನೇಕ ಕಾರ್ಖಾನೆಗಳು ಬಂದಿದೆ. ಆದ್ರೆ ಎಲ್ಲಾ ಬಿಹಾರಿಗಳನ್ನ ತಂದು ಇಲ್ಲಿ ತುಂಬಿದ್ದಾರೆ. ಹಾಗಾಗಿ ನಾವು ಇವತ್ತು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ಒಂಥರ ನಾವು ಯಾವ್ದೋ ಒಂದು ವಾಚ್ಮೆನ್ ಕೆಲಸ ಮಾಡೋದಕ್ಕೆ ಮಾತ್ರ ನಮ್ಮನ್ನ ಇಟ್ಕೋತಾರೆ ಹೊರತು ಯಾವ್ದೋ ಒಂದು ಒಳ್ಳೆ ಹುದ್ದೆಗಳು ನಮಗೆ ಸಿಗಲ್ಲ. ಹಾಗಾಗಿ ತಕ್ಷಣವೇ ಸರ್ಕಾರ ಎಚ್ಚೆತ್ತು ಸರೋಜಿನಿ ಮಹಿಷಿ ವರದಿ ಜಾರಿಗೊಳಿಸಬೇಕು ಮತ್ತು ಕನ್ನಡ ನಾಡಿನ ಮಕ್ಕಳಿಗೆ ಉದ್ಯೋಗ ದೊರಕಿಸ್ಕೊಡೋ ಅಂತ ಕೆಲಸನ ಸರ್ಕಾರ ಮಾಡಬೇಕು ಅಂತ ಒತ್ತಾಯ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮು, ಕಾರ್ಮಿಕ ಘಟಕದ ಬೋರೇಗೌಡ, ಅಬಿಗೌಡ, ಯುವ ಘಟಕದ ಅಧ್ಯಕ್ಷ ಪ್ರೀತಮ್ ರಾಜ್, ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ, ಸಮೀರ್ ಅಹಮದ್, ಬೇಲೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಆಲೂರು ತಾಲೂಕು ಅಧ್ಯಕ್ಷ ನಟರಾಜ್, ತನುಗೌಡ, ಅರಸೀಕೆರೆ ತಾಲೂಕು ಹೇಮಂತ್, ನಗರ ಅಧ್ಯಕ್ಷ ಶಿವಕುಮಾರ್, ತಾಲೂಕು ಅಧ್ಯಕ್ಷ ಶಿವಣ್ಣಗೌಡ ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. It's raining offers at Kalyan Jewelers. Enjoy flat 50% off on making charges on all products. Conditions apply.
the joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. ಜಾಯ್ ಅಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲ್ಲರ್. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Academy. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, DS Academy Chairman, KRಪುರಂ, ಬೆಂಗಳೂರು. Physics faculty, 30 years experience. 80% of students are getting medical seats from my academy. It is possible with experienced faculty. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಪ್ರಿಯಾ ಅಂತ. ನಾವು ಹೊಳೆನರಸೀಪುರ. ನಾನು ಈ ಸತಿ ನೀಟ್ ಕೋಚಿಂಗ್ ನ DSR ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ. ಆಸ್ ಎಕ್ಸ್ಪೆಕ್ಟೆಡ್ 630 ಮಾರ್ಕ್ಸ್ ಈ ಸತಿ ಬಂದಿದೆ. ಇನ್ DSR ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್. My name is Gautami Reddy. I am from Mubagal. I am a 4th year student, medical student. I was searching for a good institution, and at that time I got in DSR Medical Academy. My name is Monica Reddy. I scored this year 600 marks. Sir took utmost care in physics. Physics was a subject which everyone would lack. ನಾವು ಜಯರಾಮ್ ರೆಡ್ಡಿ ಅಂತ, ನಾವು ಚಕ್ಕದೊಡ್ಡಿ ಗ್ರಾಮ. ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ. ನಾನು 600 ಮಾರ್ಕ್ಸ್ ತೆಗೆದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. DSR ಅಕಾಡೆಮಿಯಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು, ಚಿಕ್ಕ ಮಗಳನ್ನು ಡಾಕ್ಟರ್ ಆಯ್ತು. DSR ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ 1,80,000 ರೂಗಳು. ನಾವು ಮಾಡುವ ಚಾಲೆಂಜ್, ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸೀಟ್ ಸಿಗದೇ ಇದ್ದರೆ ₹50,000 ವಾಪಸ್ ನೀಡಲಾಗುವುದು. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ರಾಜ್ಕಮಲ್ ಜುವೆಲ್ಲರ್ಸ್, ಅರ್ಕಲಗೂಡಿನ ಹೆಸರಾಂತ ರಾಜ್ಕಮಲ್ ಜುವೆಲ್ಲರ್ಸ್, ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ರಾಜ್ಕಮಲ್ ಜುವೆಲ್ಲರ್ಸ್, ನಮ್ಮಲ್ಲಿ ಅಪ್ಪಟ ಬಂಗಾರದ 916 ಹಾಲ್ಮಾರ್ಕ್ ಹಾಗೂ KDM ಚಿನ್ನದ ಆಭರಣಗಳು ಮತ್ತು 80 ಹಾಗೂ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ಲಭ್ಯವಿದೆ. ಅಲ್ಲದೆ ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೂ ವಿವಿಧ ನಮೂನೆಯ ಅತ್ಯಾಕರ್ಷಕವಾದ ಬೆಳ್ಳಿ ಬಂಗಾರದ ಆಭರಣಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ನಮ್ಮಲ್ಲಿ ಎಮರಾಲ್ಡ್ ಗೋಲ್ಡ್ ಐಟಮ್ಸ್, ಆಂಟಿಕ್ ಗೋಲ್ಡ್, ಟೆಂಪಲ್ ಜ್ಯುವೆಲರಿ, ಹ್ಯಾಂಡ್ಮೇಡ್ ಜ್ಯುವೆಲರಿ ಸಹ ದೊರೆಯುತ್ತದೆ. ಹಾಗೂ ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ನಿಮ್ಮ ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಬುಕಿಂಗ್ ಸಹ ಲಭ್ಯವಿದೆ. ಪ್ಲೇಸ್ಟೋರ್ನಲ್ಲಿ ನಮ್ಮದೇ ಆದ ರಾಜ್ಕಮಲ್ ಜುವೆಲ್ಲರ್ಸ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದ್ದು, ಅದನ್ನ ಡೌನ್ಲೋಡ್ ಮಾಡಿ 100 ಆಭರಣ ನಾಣ್ಯಗಳನ್ನ ಸ್ವೀಕರಿಸಿ ಮತ್ತು ಅದನ್ನು ನಮ್ಮ ಶಾಪ್ಗೆ ಭೇಟಿ ನೀಡಿ ಆಭರಣ ಖರೀದಿಸುವಾಗ ಉಪಯೋಗಿಸಿಕೊಳ್ಳಿ. ಇನ್ನು ಮುಂದೆ ಡಿಜಿಟಲ್ ಚಿನ್ನ ಖರೀದಿ ಹಾಗೂ ಮಾರಾಟ ವ್ಯವಸ್ಥೆ, ಮನೆಯಿಂದ ಸಿಪ್ ಪಾವತಿ ವ್ಯವಸ್ಥೆ, ಇಂದಿನ ಚಿನ್ನದ ದರವನ್ನ ಕಾಯ್ದಿರಿಸಿ ನಂತರ ಖರೀದಿ ಮಾಡುವುದು, ಪ್ರೀತಿ ಪಾತ್ರರಿಗೆ ಈ ಉಡುಗೊರೆ ಕಾರ್ಡ್ ಹಾಗೂ ಹೊಸ ಆಫರ್ಸ್ ಹಾಗೂ ಅಜೇಯ ಡೀಲ್ಸ್ಗಳಿಗಾಗಿ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಎಂದೇ ಡೌನ್ಲೋಡ್ ಮಾಡಿ. ರಾಜ್ಕಮಲ್ ಜುವೆಲ್ಲರ್ಸ್,
ನಂಬರ್ 7 ಮುನ್ಸಿಪಲ್ ಕಾಂಪ್ಲೆಕ್ಸ್, ಪೇಟೆ ಮುಖ್ಯ ರಸ್ತೆ, ಅರಕಲಗೂಡು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9164020916 9945916393. ರಾಜ್ಕಮಲ್ ಜ್ಯುವೆಲ್ಲರ್ಸ್. Celebrating the brides of now. Kahani, Bridal Stories by Bhima. ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಜಿಲ್ಲಾಧ್ಯಕ್ಷ ಬಿಆರ್ ಗುರುದೇವ್ ಅವರು ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಬಿಆರ್ ಗುರುದೇವ್ ಅವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಾನು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದ್ದು, ಈಗಾಗಲೇ ಹಲವಾರು ಜನರು ನಾಮಪತ್ರ ಸಲ್ಲಿಸುತ್ತಿದ್ದು, ನಿರ್ದೇಶಕ ಸ್ಥಾನಗಳಿಗೆ ಅರ್ಜಿ ಕೊಡಲಾಗುತ್ತಿದ್ದು, ಈ ಚುನಾವಣೆ ನಡೆಯುವುದಕ್ಕಿಂತ ಅವಿರೋಧ ಆಯ್ಕೆಗೊಂಡರೆ ಒಳ್ಳೆಯದು ಎಂಬುದು ನಮ್ಮ ಅಭಿಪ್ರಾಯವಾಗಿದೆ ಎಂದು ಎಲ್ಲ ವೀರಶೈವ ಬಾಂಧವರಲ್ಲಿ ಮನವಿ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಾನು ಈಗಾಗಲೇ ಒಂದು ಅರ್ಜಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಹಲವಾರು ಜನ ಕೊಡ್ತಾ ಇದ್ದಾರೆ, ನಿರ್ದೇಶಕ ಸ್ಥಾನಗಳಿಗೂ ಕೊಡ್ತಾ ಇದ್ದಾರೆ. ನಾನು ಈಗಾಗಲೇ ಎಲ್ಲ ಪ್ರಾರ್ಥನೆ ಮಾಡದಂಗೆ ಇದು ಅವಿರೋಧ ಆಯ್ಕೆ ಆದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯನ ಈ ತಮ್ಮ ಮುಖ್ಯನ ಎಲ್ಲಾ ವೀರಶೈವ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕಟ್ಟಾಯ ಶಿವಕುಮಾರ್, ಸಂಘದ ನಿರ್ದೇಶಕರಾದ ಶೋಭನ್ ಬಾಬು, ಮುಖಂಡರಾದಂತಹ ಎಚ್ಎನ್ ನಾಗೇಶ್, ಶೆಟ್ಟಳ್ಳಿ ಧರ್ಮ, ಮದನ್, ಬೇಡರಹಳ್ಳಿ ಶಿವಪ್ಪ, ಪಾಪು, ಹಾಲಿ ಉಪಾಧ್ಯಕ್ಷರಾದ ಕುಮಾರಸ್ವಾಮಿ, ಲೀಲಾವತಿ, ಧರ್ಮಪ್ಪ ಉಪಸ್ಥಿತರಿದ್ದರು.
ಉಸ್ತುವಾರಿ ಸಚಿವ ರಾಜಣ್ಣ ಒಕ್ಕಲಿಗ ಸಮಾಜದ ಸ್ವಾಮೀಜಿ ಅವರ ಬಗ್ಗೆ ಕೇವಲವಾಗಿ ಮಾತನಾಡಿದ್ದು, ಅವರು ಮಾತನಾಡುವ ಮುಂಚೆ ಯೋಚನೆ ಮಾಡಿ ಮಾತನಾಡಬೇಕಿತ್ತು ಎಂದು ತಾಲೂಕು ಒಕ್ಕಲಿಗ ಮುಖಂಡ ಶಾಂತಕೃಷ್ಣ ಹೇಳಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲ ಸಮುದಾಯದವರಿಗೂ ಕೂಡ ತಮ್ಮ ಸಮಾಜದ ವ್ಯಕ್ತಿ ಉನ್ನತ ಹುದ್ದೆಗೆ ಹೋಗಬೇಕೆಂದು ಆಸೆ ಆಕಾಂಕ್ಷೆಗಳಿರುತ್ತವೆ. ಅದೇ ರೀತಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಕೂಡ ತಮ್ಮ ಮನಸ್ಸಿನಲ್ಲಿರುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಚಿವರು, ಬಳಸಿರುವ ಪದ ಬಳಕೆ ಸರಿಯಿಲ್ಲ, ಅವರು ಮಾತನಾಡುವ ಮುನ್ನ ಯೋಚನೆ ಮಾಡಿ ಮಾತನಾಡಬೇಕಿತ್ತು. ಈ ಕುರಿತು ತಾಲೂಕು ಒಕ್ಕಲಿಗ ಸಂಘವಾಗಲಿ ಅಥವಾ ಜಿಲ್ಲಾ ಒಕ್ಕಲಿಗ ಸಂಘವಾಗಲಿ ಅಥವಾ ರಾಜ್ಯ ಒಕ್ಕಲಿಗರಾಗಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ. ಇದಕ್ಕೆ ಕಾರಣವೇನೆಂದು ತಿಳಿಯುತ್ತಿಲ್ಲ. ನಮ್ಮ ಜನಾಂಗದ ಸ್ವಾಮೀಜಿಯವರೊಬ್ಬರಿಗೆ ಅಗೌರವವಾದಾಗ ಅವರ ಜೊತೆ ನಿಲ್ಲಬೇಕಿರೋದು ನಮ್ಮ ಕರ್ತವ್ಯ ಎಂದರು. ಏನಾದ್ರು ಅಂತ ಹೇಳಿದ್ರೆ ಎಲ್ಲ ಸಮಾಜದ ಸ್ವಾಮೀಜಿಗಳು ಸಹ ಅವ್ರದೇ ಆದ ಸಮಾಜದವರು ಯಾರು ಉನ್ನತ ಹುದ್ದೆಗೆ ಹೋಗ್ಲಿ ಅಂತಕ್ಕಂಥದ್ದು ಎಲ್ಲರ ಆಸೆ ಇರುತ್ತೆ. ಆದ್ರೆ ನಮ್ಮ ಒಕ್ಕಲಿಗ ಸಮಾಜ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಸಮಾಜದವರು ವಿಶ್ವಾಸ ಇಟ್ಕೊಂಡು ಎಲ್ಲರ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಸಮಾಜ. ನಮ್ಮ ಸ್ವಾಮೀಜಿಯವರು ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತಾಡಿದ್ದಾರೆ. ಆ ಮಾತಾಡಿದ್ರೆ ಪಾಪ ಅವ್ರ ಮನಸ್ಸಲ್ಲಿ ಇದ್ದನ್ನ ಹೇಳಿದ್ದಾರೆ. ಬಟ್ ನಾವು ಇಲ್ಲಿ ಆ ವಿಚಾರ ನಾವು ಪ್ರಸ್ತಾಪ ಮಾಡಕ್ ಹೋಗಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ಕೇಳೋದಿಷ್ಟೇ, ಆ ಸ್ವಾಮೀಜಿಯವ್ರ ಬಗ್ಗೆ ಕೇವಲವಾಗಿ ಮಾತಾಡಿದಂತ ಸಚಿವರು ಏನ್ ಹೇಳಿದ್ದಾರೆ, ನಾಳೆ ಬೆಳಿಗ್ಗೆ ಕಾವಿ ತರಿಸ್ತೀನಿ, ಪೀಠಾಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಅಂತ ಕೇಳಿದ್ದಾರೆ. ಇದರ ಬಗ್ಗೆ ನಮ್ಮ ಸಮಾಜದವರು, ತಾಲೂಕು ಒಕ್ಕಲಿಗರ ಸಂಘ ಇರ್ಬೋದು, ಜಿಲ್ಲಾ ಒಕ್ಕಲಿಗರ ಸಂಘ ಇರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಇರ್ಬೋದು, ಇದ್ರ ಬಗ್ಗೆ ಯಾವುದೇ ಚಕಾರ ಇತ್ತಿಲ್ಲ. ಇದಕ್ಕೆ ಕಾರಣ ಇವರು ಸಮಾಜದ ಹಿತದೃಷ್ಟಿ ಕಾಪಾಡಲಿಕ್ಕೆ ಇದರ ಈ ಸಂಘ ಸಂಸ್ಥೆ ಅಂತಕ್ಕಂಥದ್ದು. ಆ ಸ್ವಾಮೀಜಿಯವರಿಗೆ ನೋವಾದಾಗ ನಾವು ಅವ್ರ ಜೊತೆ ನಿಲ್ಲಲ್ಲ ಅಂತ ಹೇಳಿದಾಗ ನಮ್ಮ ಸಮಾಜದ ಕರ್ತವ್ಯ ಏನು? ನಾನು ಮೊದಲನೇದಾಗಿ ನಮ್ಮ ಸಮಾಜದ ಎಲ್ಲ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದ ಇರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ನಾನು ಆಗ್ರಹ ಮಾಡ್ತೇನೆ, ಇದು ನಿಮಗೆ ಸರಿ ಅಂತ ಕಾಣಿಸ್ತಾ ಇದೆಯಾ ಅಂತಕ್ಕಂಥದ್ದನ್ನ ನೀವು ತಿಳಿಸ್ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರಾದ ಅಜ್ಜೇನಹಳ್ಳಿ ರಂಗೇಗೌಡ, ಕದಾಳು ಲೋಕೇಶ್ ಹಾಜರಿದ್ದರು. ಈಗ ಹೆಚ್ಚು ಜನ ಯುವಕರು ಸದಸ್ಯರಾಗಿದ್ದು ಹಾಗೂ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿರುವುದು ಸಂತೋಷದ ವಿಷಯ. ಆದರೆ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಮಾಡಿದರೆ ಉತ್ತಮ ಎಂದು ಮಾಜಿ ಶಾಸಕ ಬಿಆರ್ ಗುರುದೇವ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತದೆ. 2019ರಲ್ಲಿ ಚುನಾವಣೆ ನಡೆಯಬೇಕಾಗಿತ್ತು. ಆದರೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಜೂನ್ 27ರಿಂದ ಜುಲೈ 4ರವರೆಗೂ ಜಿಲ್ಲೆಯ ಆಯಾ ತಾಲೂಕುಗಳಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಬಹುದಾಗಿದೆ. ಜುಲೈ 5ರಂದು ನಾಮಪತ್ರ ಪರಿಶೀಲನೆ ಇರುತ್ತದೆ. ಇದಾದ ಮೇಲೆ ಜುಲೈ 6ರಿಂದ 8ರವರೆಗೂ ನಾಮಪತ್ರ ವಾಪಸ್ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಇದೇ ತಿಂಗಳು 21ರಿಂದ ಚುನಾವಣೆ ನಡೆಯಬೇಕೆಂದು ನಿಯಮ ಜಾರಿಗೆ ಮಾಡಲು ನಮ್ಮ ಮಹಾಸಭಾದವರು ಸೂಚನೆ ನೀಡಿದ್ದಾರೆ. ಇಡೀ ತಾಲೂಕು ಮತ್ತು ಜಿಲ್ಲೆ ಇರಬಹುದು. ಅವಿರೋಧ ಆಯ್ಕೆ ಆದರೆ ಸಮಾಜ ಒಗ್ಗಟ್ಟಿನಲ್ಲಿ ಸಾಗುತ್ತದೆ ಎಂಬುದನ್ನು ಸಮಾಜದವರಿಗೆ ಸದಸ್ಯರಿಗೆ ತಿಳಿಸುತ್ತೇನೆ. ಈಗ ಹೆಚ್ಚು ಜನ ಯುವಕರು ಸದಸ್ಯರಾಗಿದ್ದು ಈಗ ಸ್ಪರ್ಧೆ ಮಾಡುತ್ತಿರುವುದು ಸಂತೋಷವಾಗಿದೆ. ಅವಿರೋಧ ಆಯ್ಕೆ ಮಾಡಿದರೆ ಉತ್ತಮ. ಹಿರಿಯರ ಮಾರ್ಗದರ್ಶನದಲ್ಲಿ ಅವಿರೋಧ ಆಯ್ಕೆ ಅವಕಾಶ ಕೊಡುವಂತೆ ಮನವಿ ಮಾಡಿದರು. ಕೆಲ ದಿನಗಳ ಹಿಂದೆ ಯುವಕರು ಎಲ್ಲ ಸೇರಿ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಿರುವುದು ಹರ್ಷ ತಂದಿದೆ. ಈ ರೀತಿ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡಬಹುದು ಎಂಬುದನ್ನು ಯುವಕರು ತೋರಿಸಿದ್ದು, ಈ ಚುನಾವಣೆಯೂ ಕೂಡ ಅದರಂತೆ ಒಬ್ಬರನ್ನು ಆರಿಸಲಿ ಎಂದು ಹೇಳಿದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೀತದೆ. 2019ನೇ ಇಸ್ವಿನಲ್ಲಿ ಚುನಾವಣೆ ಆಗಲಿಲ್ಲ. ಆಗ್ಲೂ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ಈಗ ಮತ್ತೆ ಚುನಾವಣೆ ಬಂದಿದೆ. ಚುನಾವಣೆ ಯಾವ ರೀತಿ ಇದೆ ಅಂದ್ರೆ 27ನೇ ತಾರೀಕಿಂದ 4ನೇ ತಾರೀಕುವರೆಗೂ ಇಡೀ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾಮಿನೇಷನ್ ಫೈಲ್ ಮಾಡೋದು, ತಾಲೂಕು ಅಧ್ಯಕ್ಷರಿಗೆ ಮತ್ತೆ ಕಾರ್ಯಕಾರಿಣಿ ಸದಸ್ಯರಿಗೆ. ಹಾಗೆ ಜಿಲ್ಲೆ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರುಗಳಿಗೆ 4ನೇ ತಾರೀಕುವರೆಗೂ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ನಮ್ಮ ಮಹಾಸಭಾ ತೀರ್ಮಾನ ಮಾಡಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಹಾಕಿದ್ದಾರೆ. 5ನೇ ತಾರೀಕು ಸ್ಕೂಟ್ನಿ ಇರ್ತದೆ, ಮತ್ತೆ 6, 7, 8ಕ್ಕೆ ವಿಡ್ರಾಲ್ ಇರ್ತದೆ, 21ಕ್ಕೆ ಚುನಾವಣೆ ನಡೀಬೇಕು ಅಂತ ಹೇಳಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಅನ್ನ ನಮ್ಮ ಮಹಾಸಭಾದವರು ಕಳಿಸಿದ್ದಾರೆ. ನಾನು ಮೊದಲೇ ಹೇಳಿದ ಹಾಗೆ ಕಳೆದ 5 ವರ್ಷದಲ್ಲಿ ಏನು ಒಂದು ಚುನಾವಣೆ ನಡೆದಲೇ ಅವಿರೋಧವಾಗಿ ಆಯ್ಕೆ ಆಯಿತು. ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ನಾನು ನಮ್ಮ ಸಮಾಜ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದು, ಇಡೀ ತಾಲೂಕುಗಳಲ್ಲಿರ್ಬೋದು ಜಿಲ್ಲಾದಲ್ಲಿರ್ಬೋದು ಅವಿರೋಧವಾಗಿ ಆಯ್ಕೆ ಆಯ್ತು ಅಂದ್ರೆ
ಸಮಾಜ ಒಗ್ಗಟ್ಟಿನಲ್ಲಿ ಹೋಗ್ತದೆ ಅನ್ನೋ ಒಂದು ಅಭಿಪ್ರಾಯವನ್ನ ನಿಮ್ಮ ಮುಖೇನ ನಮ್ಮ ಸಮಾಜ ಬಂಧುವರಿಗೆ, ಪ್ರತಿ ತಾಲೂಕಿನ ಸದಸ್ಯರುಗಳಿಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಮಹಾಸಭಾ ಅಧ್ಯಕ್ಷ ಆದಂತ ಸಮಯದಲ್ಲಿ ಇಡೀ ಹಾಸನ ಜಿಲ್ಲೆನಲ್ಲಿ 1100 ಮತದಾರರಿದ್ರು ಮಹಾಸಭಾಕ್ಕೆ. ನಮ್ಮಲ್ಲಿ ಏನು ಅಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹೇಗಿದೋ ಆ ರೀತಿ ಪ್ರತಿ ತಾಲೂಕುಗಳಲ್ಲಿ ಬೇರೆ ಬೇರೆ ಸಂಘಗಳಿದೆ. ಅದು ಬಸವ ಸಮಿತಿ ಇರ್ಬೋದು, ಬಸವ ಸೇನೆ ಇರ್ಬೋದು, ಮಲ್ನಾಡ್ ವೀರಶೈವ ಇರ್ಬೋದು, ಈ ತರ ಸಂಘಗಳಿದೆ. ಆ ಸಂಘಗಳಲ್ಲಿ ಮೆಂಬರ್ಸ್ ಇದ್ದಾರೆ. ನಾವು ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ಇವತ್ತು ಸುಮಾರು 6,500 ಜನ ಇದ್ದೀವಿ. ಅಂದ್ರೆ 6,500 ಜನನೇ ಮೆಂಬರ್ ಅಂತ ಅನುಮಾನ ನಿಮ್ಗೆ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸುಮಾರು ಸಂಘಗಳಲ್ಲಿ ನಮ್ಮ ಸಮಾಜದವರು ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಅವ್ರು ಮಾಡೋದಂತ ಕಾರ್ಯಕ್ಕೆ ನಮ್ಮ ಮಹಾಸಭಾದವರು ಜಾಯ್ನ್ ಆಯ್ತೀವಿ, ನಾವು ಮಾಡೋದಂತದಕ್ಕೆ ಅವ್ರು ಬಂದು ಜಾಯ್ನ್ ಆಯ್ತಾರೆ. ಹಾಗಾಗಿ ಲಕ್ಷಾಂತರ ಜನ ಇದ್ದಾರೆ ಮೆಂಬರ್ ಆಗಿ. ನಮ್ಮ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾದಲ್ಲಿ ಸುಮಾರು 6,500 ಜನ ಲಿಂಗಾಯತರು ನಮ್ಮಲ್ಲಿ ಮತದಾರ ಇದ್ದಾರೆ. ಚುನಾವಣೆ ಬಂದಿರೋದ್ರಿಂದ ತುಂಬಾ ಜನ ಯುವಕರುಗಳು ಮೆಂಬರ್ ಆಗಿರೋದ್ರ ಜೊತೆಗೆ ನಾವು ಸ್ಪರ್ಧಿ ಆಗ್ಬೇಕು, ನಾವು ಈ ಸಮಾಜದಲ್ಲಿ ಸೇವೆ ಮಾಡ್ಬೇಕು ಅಂತ ಹೇಳಿ ಹೊರಟಿರೋದು ಬಹಳ ಸಂತೋಷದ ವಿಚಾರ. ಆ ಸಂತೋಷ ಎಲ್ಲಿವರೆಗೆ ಇರ್ಬೇಕು ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಅವರೆಲ್ಲ ಸಹಕಾರ ಕೊಟ್ರೆ ಈ ಒಂದು ಏನು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಇದೆ ಅದಕ್ಕೊಂದು ಬಲ ಬರ್ತದೆ. ನಾನು ಪ್ರತಿಯೊಂದು ತಾಲೂಕಿನ ಯುವಕರುಗಳಲ್ಲಿ ಹಿರಿಯರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಚುನಾವಣೆಗೆ ಅವಕಾಶ ಕೊಡದಲ್ಲೇ, ಅದು ತಾಲೂಕು ಇರ್ಬೋದು, ಜಿಲ್ಲಾದಲ್ಲಿ ಇರ್ಬೋದು, ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ತಾಲೂಕು ಉಪಾಧ್ಯಕ್ಷ ಶೋಭನ್ ಬಾಬು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೌಟುಂಬಿಕ ಕಲಹ ಹಿನ್ನೆಲೆ ಎಸ್ಪಿ ಕಚೇರಿ ಎದುರಿನಲ್ಲಿ ಚಾಕುವಿನಿಂದ ಪತ್ನಿ ಕೊಲೆಗೈದ ಪೊಲೀಸ್ ಪೇದೆ. ಎಸ್ಪಿ ಕಚೇರಿಯ ಹೊರಗೆ ಚಾಕುವಿನಿಂದ ಇರಿಯಲಾಗಿದ್ದು, ತನ್ನ ಮೇಲೆ ದಾಳಿಯಾದ ಬಳಿಕ ಆಕೆಯ ರಕ್ಷಣೆಗಾಗಿ ಕಚೇರಿಯತ್ತ ಬಂದಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸ್ಟಿತಾ ಹೇಳಿಕೆ. 1,75,00,000 ಕಾಂಕ್ರೀಟ್ ರಸ್ತೆಗೆ ಶಾಸಕ HP ಸ್ವರೂಪ್ ಗುದ್ದಲಿ ಪೂಜೆ. ಮತ್ತು ಶೀಘ್ರವೇ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಲು ಸಮಗ್ರ ಕಾಯ್ದೆ ರೂಪಿಸಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನದಲ್ಲಿ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.